ಮಹದಾಯಿ ಯೋಜನೆ ಉತ್ತರ ಕರ್ನಾಟಕ ಭಾಗದ ಜನರ ದಶಕಗಳ ಕನಸು. ಕುಡಿಯೋ ನೀರಿನ ಸಮಸ್ಯೆ ನೀಗತ್ತೆ ಅಂತ ದಶಕಗಳಿಂದ ಹೋರಾಟ ಕೂಡ ಆಯಿತು. ಆದರೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಮಹದಾಯಿ ಯೋಜನೆ ಮರೀಚಿಕೆಯಾಗ್ತಾ ಇದೆ. ರಾಜಕೀಯ ಪಕ್ಷಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ಆಶ್ವಾಸನೆಗಳು ಕೊಡ್ತವೆ. ಆದರೆ ಈವರೆಗೂ ಕೂಡ ಜನರ ಈ ಒಂದು ಬೇಡಿಕೆ ಈಡೇರ್ತಾ ಇಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ಈಗ ಹೆಚ್ಚಳವಾಗ್ತಾ ಇದೆ. ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂತೆ ತೀರ್ಪು ಬಂದು 6 ವರ್ಷ ಆದರೂ ಕೂಡ ಈವರೆಗೂ ಕಾಮಗಾರಿಗೆ ಚಾಲನೆ ಸಿಕ್ಕಿಲ್ಲ. 6 ವರ್ಷ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬಂದು, ಆದರೂ ಕೂಡ ಕೇವಲ ಕಾಮಗಾರಿ ಆರಂಭ ಮಾಡೋದಕ್ಕೆ ಸರ್ಕಾರಗಳಿಗಾಗಿಲ್ಲ. ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸಬೇಕಾದವರು ಯಾರು ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಒಬ್ಬ ಸಂಸದರು ಏನಾದರೂ ಸಂಸತ್ತಿನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ, ಒಬ್ಬ ಸಂಸದರು, ಅದು ಯಾವುದೇ ಪಕ್ಷದ ಸಂಸದರಾಗಿರಬಹುದು, ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ತಿನಲ್ಲಿ ಕ್ಲಿಯರೆನ್ಸ್ ಕೊಡಿಪ, ಇದಕ್ಕೆ ವನ್ಯಜೀವಿ ಮಂಡಳಿಯಿಂದ ಇದಕ್ಕೆ ಅನುಮತಿ ಕೊಡಿಸಿ ಅಂತ ಒಬ್ಬರು ಯಾರೂ ಕೂಡ ಮಾತನಾಡಲಿಲ್ಲ. ರಾಜ್ಯದ ಮೇಲೆ ಕೇಂದ್ರ, ಕೇಂದ್ರದ ಮೇಲೆ ರಾಜ್ಯ, ಹೀಗೆ ಒಬ್ಬರಿಗೆ ಮತ್ತೊಬ್ಬರು ಆರೋಪ ಮಾಡ್ತಾನೆ ಇದ್ದಾರೆ. ಇಲ್ಲ ಅಲ್ಲಿ ಹೋಗಿ ಅಂತ ಅವ್ರ ಕಡೆ ಬೊಟ್ಟು ಮಾಡೋದು, ಅವ್ರು ಸರಿ ಇಲ್ಲ ರೀ ಅಂತ ಅವ್ರ ಕಡೆ ಬೊಟ್ಟು ಮಾಡೋದು, ಇಲ್ಲ ಇವ್ರು ಮಾಡ್ತಾ ಇರೋದು ಅಂತ ಇವ್ರ ಕಡೆ ಬೊಟ್ಟು ಮಾಡೋದು. ಈ ಆರೋಪ ಪ್ರತ್ಯಾರೋಪಗಳಿಂದ ಸರ್ಕಾರದ ಒಂದು ದ್ವಂದ್ವ ನೀತಿಗಳೇನಿದ್ದಾವೆ, ದ್ವಂದ್ವ ನೀತಿಗಳು, ನಿಲುವುಗಳು, ಇದೆಲ್ಲದರಿಂದಲೂ ಕೂಡ ಹೋರಾಟಗಾರರು ಹಾಗೂ ಆ ಭಾಗದ ಜನ ಕಂಗಾಲಾಗಿ ಹೋಗಿದ್ದಾರೆ. ಈಗಾಗಲೇ ಕಾಮಗಾರಿಗೆ ಟೆಂಡರ್ ಕರೆಯೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದೆ. ರಾಜ್ಯ ಸರ್ಕಾರ ಹಣವನ್ನು ಮೀಸಲು ಕೂಡ ಇಡುತ್ತು. ಕೇಂದ್ರ ಕೂಡ ದುಡ್ಡು ಕೊಡಬೇಕು ಅಂತ CM ಕೂಡ ಭೇಟಿ ಕೊಟ್ಟರು. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದರು. ಆ ವಿಚಾರದಲ್ಲೂ ಕೂಡ ಆವಾಗಲೂ ಕೂಡ ಅದನ್ನು ಪ್ರಸ್ತಾಪನೆ ಮಾಡಿದ್ರು. ಆದರೂ ಕೂಡ ವನ್ಯಜೀವಿ ಮಂಡಳಿಯಿಂದ ಈವರೆಗೂ ಕೂಡ ಅನುಮತಿನೇ ಸಿಗಲಿಲ್ಲ. ಕೇಂದ್ರ ಸರ್ಕಾರ ರಾಜ್ಯದ ಜೊತೆಗೆ ಮಹದಾಯಿ ಯೋಜನೆಗಾಗಿ ಎದುರು ನೋಡ್ತಾ ಇರುವಂತಹ ಜನರ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆ. ನಾನು ಮಿನಿಸ್ಟರ್ ಹೋಗಿ ಫಾರೆಸ್ಟ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡಿದ್ದೆ. ಆಮೇಲೆ ಪ್ರಹ್ಲಾದ್ ಜೋಶಿ ಹೋಗಿ ಭೇಟಿ ಮಾಡಿದ್ದೆ. ಅವರು ಹೇಳಿದೀವಿ ಅಂತ ಹೇಳಿದ್ರು. ಅವರು ಹೇಳಿದ್ರು, ಇವ್ರು ಹೇಳಿದ್ದಾರೆ, ನಮ್ಗೆ ಯಾವಾಗ ಪರ್ಮಿಷನ್ ಕೊಡ್ತಾರೆ ಎಲ್ಲ ಟೆಂಡರ್ ಎಲ್ಲ ಕರೆದು ರೆಡಿ ಮಾಡಿ ಇಟ್ಟಿದ್ದೀನಿ, ಕೆಲಸ ಪ್ರಾರಂಭ ಮಾಡ್ತೀನಿ. ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಇಬ್ರು ಜವಾಬ್ದಾರಿ ತೆಗೆದುಕೊಂಡು ಫಸ್ಟು, ಯಾಕೆಂದ್ರೆ ಸೆಲೆಬ್ರೇಷನ್ ಮಾಡಿದವರು ಅವರು, ನಾವು ಕೆಲಸ ಮಾಡೋರು ನಾವು. ಅವರು ಒಂದು ಸಣ್ಣ ಫಾರೆಸ್ಟ್ ಪರ್ಮಿಷನ್ ಸಿಗ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇದೆ. ಈಗ ನಾನು ಮೊನ್ನೆ ತಾನೇ ಈಗಾಗಲೇ ಅದಕ್ಕೆ ಇಂಟರ್ನಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಭೂಪೇಂದ್ರ ಯಾದವ್ ಅವರನ್ನು ಸಂಬಂಧಪಟ್ಟಂತ ಸಚಿವನು ಸಹಿತ CR ಪಾಟೀಲ್ನು ಭೇಟಿಯಾಗಿ ಈಗಾಗಲೇ ಮನವಿ ಪತ್ರ ಕೊಡೋದು, ಅವ್ರಿಗೆ ಓವರಾಲ್ ಆಗಿ ಅವ್ರ ಕೂಡ ಡಿಸ್ಕಷನ್ ಮಾಡೋದು ಅದನ್ನು ಮಾಡಿದ್ದೇನೆ. ಮತ್ತು ಇತ್ತೀಚೆಗೆ ನಡೆದಂಥ ಸದನದಲ್ಲಿ ಅದನ್ನು ಪ್ರಸ್ತಾವ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದೆ ನಾನು. 0 ಅವರ್ನಲ್ಲಿ ಅಥವಾ ಕ್ವಶನ್ ಅವರ್ನಲ್ಲಿ ಅವಕಾಶ ಕೊಡ್ಬೇಕಂತ ಹೇಳಿ. ಈ ಗೊಂದಲದ ನಡುವೆ ಯಾವಾಗ ನಮ್ಮದೊಂದು ಕ್ವಶನ್ ಬಂದಿತ್ತು, 0 ಅವರ್ನಲ್ಲಿ ಬಂದಿತ್ತು ಮಹದಾಯಿ ವಿಚಾರವಾಗಿ, ಆ ಸಂದರ್ಭದಲ್ಲಿ ಅಡ್ಜರ್ನ್ಮೆಂಟ್ ಆಯಿತು ಈ ಕಾಂಗ್ರೆಸ್ಸಿನ ಗದ್ದಲದಿಂದ. ಹೀಗಾಗಿ ಅಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಂಗೆ ಅವಕಾಶ ಸಿಗಲಿಲ್ಲ. ಅದಕ್ಕಾಗಿ ಬರುವಂಥ ದಿವಸಗಳಲ್ಲಿ ಇನ್ನು ನಂದು ವೈಯಕ್ತಿಕವಾಗಿ ಮತ್ತು ಸಾಂಘಿಕವಾಗಿ ಈ ಭಾಗದ ಎಲ್ಲ ಸಂಸದರನ್ನು ಕರ್ಕೊಂಡು, ಈ ಕಡೆ ಬೊಮ್ಮಾಯಿ ಅವರ, ಈ ಕಡೆ ಜೋಶಿ ಅವರ, ಮಿನಿಸ್ಟ್ರು ಎಲ್ಲರೂ ಕರ್ಕೊಂಡು ಆ ಪ್ರಯತ್ನ ನಾನು ಮುಂದುವರಿಸ್ತೀನಿ. ಮತ್ತು ಕೇಂದ್ರ ಸರ್ಕಾರದಿಂದ ಏನು ಕ್ಲಿಯರೆನ್ಸ್ ಆಗಬೇಕು ಅದಕ್ಕೆಲ್ಲ ಪಾಸಿಟಿವ್ ಪ್ರಯತ್ನ ನಾ ಮಾಡಕ್ಕೆ. ನೀವು ವಾಟ್ ಎವರ್ ಮೇ ಬಿ ನೋಡ್ರಿ, ನಮ್ಗೆ ಲಾಸ್ಟ್ ರಿಸಲ್ಟ್ ಇವತ್ತು ರಾಜ್ಯ ಸರ್ಕಾರದಿಂದ ಏನು ಆಗಬೇಕು ಅದನ್ನು ಕೇಳೋಣಂತೆ, ಕೇಂದ್ರದಿಂದ ಏನಾಗಬೇಕು ಅದನ್ನು ಕೇಳೋಣಂತೆ, ಕೇಳಿ ಮತ್ತೆ ಇದಕ್ಕೊಂದು ಕ್ಲಿಯರೆನ್ಸ್ ಸಿಗೋ ಪ್ರಯತ್ನ ನಾನು ಮುಂದುವರೆದ. ಸರ್ವ ಪಕ್ಷದ ಬೇಕಾಗಿಲ್ಲ ಇದಕ್ಕೆ. ಅಲ್ಲಿ ಟೆಕ್ನಿಕಲಿ ಕೆಲವೊಂದು ಕಮಿಟಿ ಇವು ಕ್ಲಿಯರೆನ್ಸ್ ಬೇಕಾಯ್ತು, ಫಾರೆಸ್ಟ್ ಡಿಪಾರ್ಟ್ಮೆಂಟದ್ದು, ಆಮೇಲೆ ಮತ್ತು ಇದ್ರದ್ದು ಪರಿಸರದ್ದು, ಅವ್ರು ಅಲ್ಲಿ ಆ ಡಿಪಾರ್ಟ್ಮೆಂಟಿಗೆ ಪರ್ಮಿಷನ್ ತೊಗೋಬೇಕಷ್ಟೇ ನಾವು. ಈಗಾಗಲೇ ಅದಕ್ಕೆ ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಒಂದು ಪ್ರತ್ಯಕ್ಷ ವರದಿ ನಡೆಸಿದ್ದಾರೆ ನೋಡಿ.
ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಅಂದರೆ ಉತ್ತರ ಕರ್ನಾಟಕ ಭಾಗದ 4 ಜಿಲ್ಲೆಯ 11 ತಾಲೂಕಿನ ಜನರ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಗಾಗಿ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಕುಡಿಯೋ ನೀರಿಗಾಗಿ ಇಲ್ಲಿನ ಜನ ಕಳೆದ 4 ವರ್ಷಗಳಿಂದ ಹೋರಾಟ ಮಾಡುತ್ತಲೇ ಬಂದರೆ ಹೋರಾಟ ಮಾಡಿದ ಪ್ರತಿಫಲವಾಗಿ ರೈತರಿಗೆ ಸಿಕ್ಕಿದ್ದು ಲಾಟಿ ನೇಟು, ಬೂಟಿ ನೇಟು, ಸೆರೆವಾಸ. ಆದರೆ ಇಲ್ಲಿವರೆಗೂ ಕಾಲುವೆಗೆ ಹನಿ ನೀರು ಸಹ ಇಲ್ಲಿ ಅಂತಂದರೆ ಹರಿದಿಲ್ಲ. ಉತ್ತರ ಕರ್ನಾಟಕ ಭಾಗದ ಜನರಿಗೆ ನೀರು ಸಿಕ್ಕಿಲ್ಲ. ಈಗ ನೀರು ಕೊಡಿ ಅಂತೇಳಿ ಅನ್ನದಾತರು ಅಂಗಲಾಚಿದ್ರು. ಇನ್ನೊಂದು ಕಡೆ ಅಂತಾರೆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿತ್ತು. ನ್ಯಾಯಾಧೀಕರಣದಿಂದ ತೀರ್ಪು ಬಂದಾಯಿತು. ನ್ಯಾಯಾಧೀಕರಣದ ತೀರ್ಪು ಬಂದು ಈಗಾಗಲೇ 5 ವರ್ಷ ಗತಿಸಿದ್ರು ಸಹಿತ ಇಲ್ಲಿವರೆಗೂ ಅಂತಂದರೆ ಕಾಮಗಾರಿಗೆ ಚಾಲನೆ ಕೊಡುವಂತಹ ಕೆಲಸವನ್ನು ಸರ್ಕಾರಗಳು ಇವತ್ತು ಮಾಡಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹಾಕುತ್ತಾ ಇವತ್ತು ಕಾಲ ಹರಣ ಮಾಡುತ್ತಿವೆ ವಿನಃ ಇಲ್ಲಿ ಅಂತಾರೆ ಈ ಯೋಜನೆಗೆ ಒಂದು ತಾರೀಕಿಗೆ ಅಂತ್ಯ ಕೊಡುವ ಕೆಲಸವನ್ನು ಇವತ್ತು ಎರಡೂ ಸರ್ಕಾರಗಳು ಮಾಡುತ್ತಿಲ್ಲ. ಎಷ್ಟರ ಮಟ್ಟಿಗೆ ಇಲ್ಲಿ ಅಂತಾರೆ ಈಗ ಅವಶ್ಯಕತೆ ಇರೋದು ಕೇವಲ ವನ್ಯಜೀವಿ ಮಂಡಳಿಯಿಂದ ಒಂದು ಅನುಮತಿ ಬೇಕು. ಆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇಲ್ಲಿ ಅಂತಾರೆ ಕಾಮಗಾರಿಗೆ ಚಾಲನೆ ಕೊಡುವಂತಹ ಕೆಲಸವಾಗುತ್ತೆ. ಈಗಾಗಲೇ ಬೊಮ್ಮಾಯಿ ಸರ್ಕಾರ ಇರ್ಬೋದು, ಈ ಹಿಂದಿನಂತಹ ಯಡಿಯೂರಪ್ಪನ ಸರ್ಕಾರ ಇರ್ಬೋದು, ಮತ್ತು ಇನ್ ಕಡೆ ಅಂತಾರೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರ್ಬೋದು, ಕಳೆದ ಬಜೆಟ್ನಲ್ಲಿ ಅಂತಾರೆ ಸಾವಿರಾರು ಕೋಟಿ ರೂಪಾಯಿನ ಮಹದಾಯಿಗಾಗಿ ಮೀಸಲಿಟ್ಟಿದ್ದಾರೆ. ಆದರೆ ಮೀಸಲಿಟ್ಟಿದ ಹಣ ಇವತ್ತು ಅಲ್ಲೇ ಕೊಳೆಯುತ್ತಿದೆ ವಿನಃ ಇಲ್ಲಿ ಅಂತಾರೆ ಅದು ಉಪಯೋಗಕ್ಕೆ ಬರ್ತಾ ಇಲ್ಲ. ಇವತ್ತು ಉತ್ತರ ಕನ್ನಡ ಭಾಗದ ರೈತರ ಆಗ್ರಹವಿಷ್ಟೇ, ನೀವು ಸ್ಪಷ್ಟವಾದಂತಹ ಒಂದು ನಿಲುವನ್ನು ಏನಿದೆ ಎಂಬುದನ್ನು ನೀವು ಬಹಿರಂಗಪಡಿಸಿ. ಯಾಕೆಂದರೆ ಕೇಂದ್ರದ ಮೇಲೆ ರಾಜ್ಯ ಸರ್ಕಾರ ಹಾಕುವುದು, ಇಲ್ಲಿ ರಾಜ್ಯದ ಮೇಲೆ ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರ ಮೇಲೆ ರಾಜ್ಯ ಸರ್ಕಾರ ಹಾಕುವುದನ್ನು ಬಿಟ್ಟು ಬಿಡಿ. ಉತ್ತರ ಕರ್ನಾಟಕ ಭಾಗದ ಜನರಿಗೆ ಇಲ್ಲಿ ನೀರು ಕುಡಿಸುವ ಕೆಲಸ ಮಾಡಿ. ಉತ್ತರ ಕರ್ನಾಟಕ ಭಾಗದ ಜನರ ಬಹುದಿನಗಳ ಬೇಡಿಕೆ ಇದೆ, ಈ ನೀರನ್ನು ಕೊಡಿ. ಯಾಕಂದರೆ ಇಲ್ಲಿ ವನ್ಯಜೀವಿ ಮಂಡಳಿ ಕೊಡಿಸಬೇಕಾಗಿದ್ದು ಕೇಂದ್ರದ ಕೆಲಸ. ಆದರೆ ಇವತ್ತು ಕೇಂದ್ರ ಸರ್ಕಾರ ಹೇಳುತ್ತೆ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ದಾಖಲೆಗಳನ್ನ ಕೊಡಬೇಕು, ಆ ದಾಖಲೆ ಕೊಟ್ಟಾಗ ನಾವು ಇಲ್ಲಿ ಹತ್ರ ನೀರು ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ, ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸ್ತೀವಿ ಅಂತೇಳಿ. ಆದರೆ ರಾಜ್ಯ ಸರ್ಕಾರ ಹೇಳುತ್ತೆ ಕೇಂದ್ರ ನೀಡಿದಂತಹ ಎಲ್ಲ ದಾಖಲೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೀವಿ, ನಾವು ಇಲ್ಲಿ ಯಾವುದೇ ದಾಖಲೆ ಕೊಡುವ ಈಗ ಅವಶ್ಯಕತೆ ಇಲ್ಲ, ಆದರೆ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಬೇಕು ಅಂತೇಳಿ. ಹೀಗಾಗಿ ದ್ವಂದ್ವ ನಿಲುವು. ಯಾಕಂದರೆ ಒಂದು ಕಡೆ ಅಂದರೆ ಕೇಂದ್ರ, ಇನ್ನೊಂದು ಕಡೆ ರಾಜ್ಯ. ಇಲ್ಲಿ ನೀರು ಕೊಡಿಸಬೇಕಾದವ್ರು ಯಾರು ಅನ್ನೋದು ಉತ್ತರ ಕರ್ನಾಟಕ ಭಾಗದ ಜನರು ಪ್ರಶ್ನೆ ಮಾಡ್ತಾರೆ. ತಮ್ಮ ರಾಜಕೀಯ ಹಿತಾಸಕ್ತಿಗಳನ್ನು ಮರೆತು ಇಲ್ಲಿ ಅಂತಂದರೆ ಉತ್ತರ ಕರ್ನಾಟಕ ಭಾಗದ ಜನರಿಗೆ ನೀರು ಕೊಡಿಸ್ಲಿಕ್ಕೆ ಇಲ್ಲಿ ಅಂದರೆ ಸಂಪೂರ್ಣವಾಗಿ ಮನಸ್ಸು ಮಾಡಲಿ ಅನ್ನೋದು ರೈತರ ಆಗ್ರಹವಾಗಿದೆ.